ಶೂಲಧರ ನೆಲೆದಿರುವ ಗಿರಿಯಲ್ಲಿ ಕೋಟೆಯಲ್ಲಿ ಮೇರುತಾಲಿನ ಗೋಪುರಗಳು ಮುಂದುವರಿದು ಬಂದಾಗ ಕಂಡದ್ದು ಈ ಸೊಗಸಾದಂತಹ ಪುರವನ್ನು ನೋಡಿದಿರ ಬಾಲ ಭಾಸ್ಕರನಂತೆ ಕಂಗೊಳಿಸುತ್ತಿರುವಂತಹ ಈ ಸೊಬಗನ್ನು ಕಾಣುವಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಗುತ್ತಾ ಇತ್ತು. ಇಲ್ಲಿ ಏನೋ ವಿಶೇಷತೆಯೇ ಕಾಣುತ್ತಾ ಇದೆಯಲ್ಲ. ಹೌದಲ್ಲ, ಎಲ್ಲಾ ರಾಜ್ಯವನ್ನು ನಾವು ಸೇರಿದವರು, ಅಲ್ಲಿರುವಂತಹ ವಿಶೇಷತೆಯನ್ನೆಲ್ಲ ಕಂಡವರು. ಆದರೂ ಒಂದುಂಟು, ಏನು, ಕೆಲವೊಂದಕ್ಕೆ ಸಮಾನತೆ ಎಂಬುದಿತ್ತು. ಆದ್ರೆ ಈ ಪುರವನ್ನು ಪ್ರವೇಶ ಮಾಡಿದಂತಹ ಹೊತ್ತಿಗೆ ಎಲ್ಲವೂ ವಿಚಿತ್ರವಾಗಿಯೇ ಕಾಣುತ್ತಾ ಇದೆ, ವಿಶೇಷವಾಗಿಯೇ ಗೋಚರಿಸುತ್ತಾ ಇದೆ. ಹಾಗಿರುವಾಗ ಸುತ್ತಲೂ ಕೋಟೆಗಳ ಆವರಿಸಿಕೊಂಡು ಮಧ್ಯದಲ್ಲಿ ರಂಜಿಸುತ್ತಾ ಇರುವಂತಹ ಈ ಪುರ ಯಾವುದು ಎಂಬ ಹಾಗೆ ತಿಳಿದುಕೊಳ್ಳಬೇಕು ಎಂಬಂತಹ ಬಯಕೆಯನ್ನು ಹೊಂದಿದ್ದೇನೆ. ಅದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ತಿಳಿಸುವಿರಾ ನೀವು? ಅಮ್ಮ, ಇದೀಗ ನಾನು ಕೂಡ ತಿಳಿದವನಿಗೆ ಮಲಯಾಳಂಪುರ ಎಂಬುದಾಗಿ ಈ ರಾಜ್ಯವೇ ಆಗಿದೆ. ಇಲ್ಲಿ ಆಳುತ್ತಿರುವವರು ರತ್ನಗಂಧಿನಿ ಎಂಬ ಹಾಗೆ. ಅಷ್ಟು ಮಾತ್ರವಲ್ಲದೆ ಅವರು ಈವರೆಗೂ ಮಂತ್ರಿಗಳಿಬ್ಬರಿದ್ದಾರೆ, ಗುಣವಂತೆ ಮಲನಾಗಿ ಎನ್ನುವ ಹಾಗೆ. ಅಷ್ಟು ಮಾತ್ರವಲ್ಲದೆ ಶಾಲಾವಿದ್ಯೆಯನ್ನು ಬಲ್ಲವರಿದ್ದಾರೆ. ಅವರಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ ನಮಗೆ ಅಸಾಧ್ಯತಾಗಿದೆ. ಹಾಗಾಗಿ ಅವರಲ್ಲಿ ಯುದ್ಧವನ್ನು ಮಾಡುವುದು ಬೇಡ. ಹೌದು, ಇದನ್ನೇ ಮಾಡುವ ಮುಖೇನವಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಒಲಿಸಿಕೊಂಡು ತಮ್ಮ ದಾರಿಯ ಕಡೆಗೆ ಬರುವ ಹಾಗೆ ಮಾಡುವಂತಹ ನಾರಿಯರಿರುವಂತಹ ಪುರವಿದೆ. ಹೌದು, ಆದ್ದರಿಂದಲೇ ಕಣ್ಣೆತ್ತಿ ನೋಡಿದೆ ಎಂದಾದರೆ ಎಲ್ಲಾ ಕಡೆಯೂ ಸ್ತ್ರೀ ಶಕ್ತಿ ಮಾತ್ರ ಕಾಣುತ್ತಾ ಇದೆ, ಎಲ್ಲಿಯೂ ಗಂಡಸರಿಲ್ಲ. ಹಾಗಿರುವಾಗ ಇಲ್ಲಿರುವಂತಹ ನಾರಿ ಸೇನೆ ಹೇಗಿದೆ ಎಂಬ ಹಾಗೆ ಪರೀಕ್ಷಿಸಬೇಕೆಂಬಂತಹ ಉದ್ದೇಶದಿಂದಲೇ ಬಂದಿದ್ದೇವೆ ಎಂದಾದರೆ ಆ ಕಡೆಗೆ ಮನ ಮಾಡಲೇಬೇಕು. ತನ್ಮೂಲಕವಾಗಿ ಅವರ ಜೊತೆಗೆ ಹೋರಾಟವನ್ನು ಮಾಡಿ ಕಪ್ಪವನ್ನು ಸಂಗ್ರಹಿಸಲೇಬೇಕು. ಚಿಂತೆಗೊಳಗಾಗಬೇಡಿ. ಯಾರಿದ್ದಾರೆ, ಏನು ಕಥೆ, ಸಕಲವನ್ನು ತಿಳಿಯಬೇಕು ಎಂದಿದ್ದರೆ ಆ ದ್ವಾರದ ಕಡೆಗೆ ಬಂದದ್ದು ಎಲ್ಲಿಗೆ ಗೊತ್ತಾ? ಯಾರಿದ್ದಾರೆ ನೇರವಾಗಿ ಹೋಗಿ ಅಲ್ಲಿರುವಂತಹ ಮಹಾರಾಣಿಯನ್ನೇ ನಾವು ಭೇಟಿಯಾಗುವುದಕ್ಕೆ ಸಾಧ್ಯವಿಲ್ಲ. ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಕು ಎಂದಿದ್ದರೆ ನಾವು ಬಂದಿದ್ದೇವೆ ಎಂಬಂತಹ ವಿಚಾರವನ್ನು ಅವರಿಗೆ ತಿಳಿಯಪಡಿಸಬೇಕು, ನಿಜ ಅರಿಯಬೇಕು ಎಂದಿದ್ದರೆ ಇಲ್ಲಿ ಯಾರಿದ್ದಾರೆ ನೋಡಿ ಬನ್ನಿ. ಅಮ್ಮ, ನಿಮ್ಮ ಆಚೆ ಅಂತ ಹೋದವ್ರು ನಾನು ಅಲ್ಲಿ ಹೋದ್ರೆ ಒಂದು ವಿಚಿತ್ರ ಅಮ್ಮ. ಯಾವುದೋ ಒಂದು ಪ್ರಾಣಿ ಎಂತ ಆಚೆ ಅಂತ ಓಡ್ತಾ ಉಂಟು, ಯಾರು ಅಂತ ಗೊತ್ತಾಗ್ತದೆ.
ಹಾಗಿದ್ರೆ ಯಾರೋ ಆಚೆ ಕೊಟ್ಟಿರ್ಬೋದು. ಹೌದೌದು. ಓ, ಆಚೆ ಈಚೆ ಹೋಗ್ತಾ ಇರಿ. ಏನೇ ಆಗಲಿ ಏನು ಕೆಲಸ ಮಾಡುವುದು ಬೇಡ. ತಡೀರಿ ತಡೀರಿ ಅವರು. ಏನು ಸಾಹಿತ್ಯ ನಿಮ್ಗೆ ಬೆಳಗಿದೆ ಸ್ವಲ್ಪ ಕೂಡಲಿದ್ರೆ ಮತ್ತೆ ಹಾಗೆ ನಿಮಗೆ ಬೇಕಾದಷ್ಟು ಅವಕಾಶ ಉಂಟು. ಹೇಳು. ಹೇಳು ಸಮಯ ಬಂದಾಗ ಹೇಳಿದ್ರೆ ಆಯ್ತು. ಸಮಯ ಬಂದಾಗ ನಿಲ್ಲಿ ಕಾರಣವಿಲ್ವಾ ನಿಂತದ್ದು? ನಾವು ಮೊದಲಾಗಿ ನಿನ್ನ ಅರ್ಥೈಸಿಕೊ. ನಾವು ಆಗ್ಲೇ ನಿಂತಿದ್ದೇವೆ. ಅಲ್ಲೇ ನಾವು ಅಲ್ಲೇ ನಿಲ್ತೇವೆ. ಮೊದಲು ನೀನು ನಿಲ್ಲು. ಎಲ್ಲಿ ಹೋಗ್ರಿ ಯಾರು? ಎಲ್ಲಿ ಹೋಗ್ರಿ ಯಾರು ಅವರು? ನೀವು ಆ ಎಲ್ಲಿ ಹೋಗ್ರಿ. ಹೋಗ್ರಿ ಹೌದಲ್ವ ಅಂತ ಗೊತ್ತಿಲ್ಲ ನಿಮಗೆ. ಹೇಳ್ಬೇಕು. ಒಬ್ರ ಇಬ್ರ ತಮ್ಮ ಅಯ್ಯೋ ಎಂತ ಮಾಡಿದ್ರು ಸಾಧ್ಯ ತುಂಬ ಮಂದಿ ಇಲ್ಲಿವರೆಗೆ ಬಂದವರು. ಇಲ್ಲಿ ಸೋನದ ಬೆಳಕೈಯಲ್ಲಿ ನಾವು ಬರೆದಾಕಿದ್ದೇವೆ. ಯಾವ ಪದಕದಲ್ಲಿ? ಸೋನದ ಬೆಳಕೈ ಆಗ್ತದೆ ಹೇಳಿದ್ದು. ಬರೆದದ್ದು ಯಾವ್ದ್ರಲ್ಲಿ ನೋಡಿದ್ರೆ ಸ್ವರ್ಣ ಫಲಕದಲ್ಲಿ. ಎಂತದ್ದುಂಟು ಬರೆದದ್ದು. ಎಂತದ್ದು ಅಂತ ನಿಮಗೆ ಹೇಳ್ಬೇಕು. ನಿನ್ನ ಪುರ ನಮ್ಮ ತಮಿಳು ದೇಶದಲ್ಲಿ ಇಲ್ಲಿ ತಮಿಳು ಮಲಯಾಳ ತೆಲುಗು ಎಲ್ಲ ಉಂಟು. ಆದ್ರೆ ಮಲಯಾಳಕ್ಕೆ ನೀನು ಹೇಗೆ ಹೇಳಿ ನನಗೂ ನಮಗಂತೂ ಗೊತ್ತಿಲ್ಲ. ಗೊತ್ತಿಲ್ಲ ನಮ್ಮದೇನ ನಮ್ಮ ಭಾಷೆ ನಮಗೆ ಬರುದಿಲ್ಲ. ನಿಮಗೆ ನಮ್ಮಲ್ಲಿ ಭಾಷೆ ಅರಿವಿಲ್ಲ. ಮತ್ತೆ ಮಾತಾಡುವಂಥದ್ದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳ ನಮ್ಮ ಭಾಷೆ ನಿಮಗೆ ಬರುವುದಿಲ್ಲ. ಆ ರೀತಿ ಮಾತಾಡಲಿಕ್ಕಿಲ್ಲ. ಆದ್ರಿಂದ ಇಲ್ಲಿ ಬರಬೇಕು ಅಂತ ಏನು ಅಂತ ಯಾರೂ ಇಲ್ಲಿಗೆ ಪ್ರವೇಶ ಇಲ್ಲ. ಇದೀಗ ಅವರದ್ದು ಹಾಗ ನಮಗೆ ಓದ್ಲಿಕ್ಕೆ ಆದ್ರೆ ನಿಮ್ಮ ಭಾಷೆ ಅದನ್ನು ಇನ್ನೊಂದು ವಿಷಯ ಇಲ್ಲಿ ಹೆಂಗೂ ಸರಿಗೆ ಮಾತ್ರ ಪ್ರವೇಶ, ಈ ಗಂಡೂರು ಸರಿಗೆ ಇಲ್ಲ ಅಂತ. ನಮ್ಮಲ್ಲಿ ಹಾಗಲ್ಲ. ಹೆಂಗಸರಿಗೆ ಪ್ರವೇಶ, ಗಂಡಸರಿಗಿಲ್ಲ ಅಂತ ಬರೆಯುವುದು. ನಿಮ್ಮಲ್ಲಿ ಸ್ವಲ್ಪ ಹೇಳಿದ್ರು. ಹೌದು. ಮತ್ತೆಂತನ ಆದ್ರಿಂದ ಹೇಳಿ ನಿಮ್ಮ ಊರು ಯಾವುದು? ನಿಮಗೆ ಊರುಂಟೆ? ನಿಮಗೆ ಊರುಂಟೆ? ಅಲ್ಲ ಬೇರೆ ಎಲ್ಲಿ ಹೋದ್ರು ಇದೇ ಆಯ್ತಲ್ಲ. ಏನ ಆ ಊರುಂಟೆ? ಊರುಂಟಾ? ಇದ್ರೆ ಅದು ಯಾವುದು? ಆಮೇಲೆ ನಿಮ್ಗೆ ಅಪ್ಪ ಅಮ್ಮ ನಮ್ಗೆ ಈ ಸಲ ಆಧಾರ ಆಧಾರ ಇಲ್ಲದೆ ನಮ್ಮ ಮದುವೆ ಎಲ್ಲಿ ಹೋದ್ರು ಆಧಾರ ಬೇಕು. ಏನೆಲ್ಲ ಅದು ಆಧಾರ ತೋರಿಸಿದ್ರೆ ಮಾತ್ರ ಎಲ್ಲ. ತೋರಿಸಿದ್ರೆ ಏನೆಲ್ಲ ಸಿಗ್ತದೆ? ಆಧಾರ ತೋರಿಸಿದ್ರೆ ಏನೆಲ್ಲ ಆಗಬೇಕು. ಇಲ್ಲಿಂದ ಬಂದಿದ್ದೀನಿ ಯಾವುದೆಲ್ಲ ಆಗಬೇಕು. ನಮ್ಮ ವಿಳಾಸವೆಂದಿಗೆ ಬೇಕು 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 ಬೇಕು. ಆದ್ರಿಂದ ಮರ್ಯಾದೆಯಲ್ಲಿ ವಿಷಯವನ್ನು ತಿಳಿಸಿ. ಆಮೇಲೆ ನಿಮಗೆ ಬಂದ ಜಾಗ ಉಂಟಲ್ಲ ಆ ಕಡೆಗೆ ಹೋಗಿ ಬಂದ ಜಾಗ ಆ ಕಡೆ ಜಾಗ ಅಲ್ಲಿಂದ ಹೀಗೆ ಆಚೆ ಈಚೆ ಹೋಗುವಾಗ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಹೀಗೆ ಆಟ ಆಟ ಮಾತಾಡಲಿಕ್ಕೆ ಚರ್ಚಿಗೆ ಬರ್ಲಿಕ್ಕಿಲ್ಲ. ಚರ್ಚಿಗೆ ಬರ್ಲಿಕ್ಕಿಲ್ಲ. ಅಲ್ಲಿಗೆ ಹೋಗಿ ಸಾಯಿ. ಹೇಳು. ನೀನು ಚರ್ಚಿಗೆ ಬರ್ಲಿಕ್ಕಿಲ್ಲ. ಅಲ್ಲಿಗೆ ಹೋಗಿ ನೀನು ಸಾಯಿ ಅಂತ ಹೇಳಿ. ನನ್ನನ್ನು ತಿದ್ದು ಬೇಡ. ನನ್ನನ್ನು ತಿದ್ದು ನೀನು ತಿದ್ದಿದ್ದು ಸರಿಯಾಗುದಿಲ್ಲ. ಮತ್ತೆ ತಿದ್ದುದಕ್ಕೆ ನನ್ನನ್ನು ತಿದ್ದಿದ್ರೆ ನೀನು ಜನಲ್ಲ. ನಾನು ಜನವೇ ಅಲ್ಲ. ನಿನ್ನವರಲ್ಲಿ ನಾನು ತಿದ್ದಲಿಲ್ಲ. ಅಲ್ಲ ನಾವು ಯಾರು ನಾವು ಎಂತದ್ದು ಯೋಚನೆ ಮಾಡಿದ್ವಿ. ನಾವು ಶಕ್ತಿಗಾರರು ಆಗಿರ್ಬೋದು. ಹೌದು. ನನಗೆ ಗೊತ್ತಿಲ್ವಲ್ಲ. ನಾವು ಬಂದದ್ದು ಮೊದಲು. ನೀವು ಬಂದದ್ದು ಮೊದಲು. ನಾವು ಶಕ್ತಿಗಾರರು. ಆ ಶಕ್ತಿಗಾರ ನಮ್ಮಲ್ಲಿ ಬಲ್ಬುಂಟು. ನಮ್ಮಲ್ಲಿ ಬಲ್ಬುಂಟು. ಬಲು ಉಂಟು. ಆದ್ರೂ ನಾವು ಬಿಡ್ಬೋದ್ರೆ. ಆದ್ರಿಂದ ಬಂದ ದಾರಿಗೆ ಜಾಗದ ದುಂಟ ಇಲ್ಲ ಅಂತ ಹೇಳಿ ನೇರವಾಗಿ ಹಿಂದೆ ಹೋದ್ರೆ ನಿಮ್ಮನ್ನು ಒಂದು ಸ್ವಲ್ಪ ಬಂದು ಬಿಟ್ಟು ಒಂದು ಸ್ವಲ್ಪ ಬಂದು ಕಾಣುವುದಿಲ್ಲ ನಿಮಗೆ. ಎಲ್ಲರೂ ಇರುವುದು ನಮ್ಮವರು. ಪುರುಷರೇ ತೊಳಿಲಿಕ್ಕಿಲ್ಲ.
ಆಯ್ತಾ ನಾವೆಲ್ಲಿಂದ ಬಂದದ್ದು ಏ ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಬೇಕು ಹೌದು ಪಾಂಡ್ಯ ದೇಶ ಅಂತ ಕೇಳಿದ್ಯಾ ಪಾಂಡಿ ಪಾಂಡಿ ಪಾಂಡ್ಯ ದೇಶ ಈಗ ಅಲ್ಲಿ ಮಹಾರಾಣಿಯಾದಂತಹ ಮೀನಾಕ್ಷಿ ಮಂತ್ರಿವರಿಯರ ಜೊತೆ ಓ. ಸೇನೆಯನ್ನು ಸೇರಿಸಿ ಓ. ಚದುರಂಗ ಸೇನೆಯನ್ನು ಸೇರಿಸುವ ಮುಖೇನವಾಗಿ ಓ. ದಿಗ್ವಿಜಯಕ್ಕಾಗಿ ಬಂದವರು ಇದು ನಾಲ್ಕು ಕಡೆಯಿಂದ ಬಂದದ್ದು ನಿಮ್ಮದ್ದು ನಮ್ಮದಿಲ್ಲ ನಮ್ಮದೇ ಎಲ್ಲರೂ ನಮ್ಮವರೇ ಈಗ ದಿಗ್ವಿಜಯಾರ್ಥಿಯಾಗಿ ಬಂದಂತಹ ನಮಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗಬೇಕು ಎಲ್ಲಿ ಸಿಗ್ಲಿಲ್ವಾ ಏನು ಹೇಳಿದ್ದು ಯಾವುದು ಕಪ್ಪ ಕಾಣಿಕೆ ತಪ್ಪೆ ಕಾಣಿ ಯಾವುದು ತಪ್ಪೆ ಕಪ್ಪ ಕಾಣಿಕೆ ಅದನ್ನು ಕೊಂಡು ಹಾ. ಶರಣಾಗಬೇಕು ಓ. ಒಂದು ವೇಳೆ ಓ. ಇಲ್ಲ ಎಂದಿದ್ರೆ ಓ. ನಮ್ಮ ಜೊತೆ ಹೋರಾಡುವುದಕ್ಕಾಗಿ ಮುಂದುವರಿಯಬೇಕೆಂಬ ಹಾಗೆ ಹೋಗಿ ಹೇಳು ಹೇಳಿದ್ರೆ ಬಿಡುದಿಲ್ಲ ಅಂತ ಬಿಡುದಿಲ್ಲ. ನಾವು ಸುಮ್ಮನೆ ಹೇಳ್ತೇವೆ ಏನ್ ಮಾಡ್ತೀವಿ ಈಗ ಎಂತದದ್ದು ಬರ್ತದಲ್ಲ ಬರ್ಬೇಕು ಇಲ್ವಾ ನಿಮಗೆ ನಾವೆಲ್ಲ ಸರಿಯಾಗ್ಲಿಕ್ಕಿಲ್ಲ ಅವರೇ ಆಗಿದೆ ಅವರೇ ಯುದ್ಧ ಮಾಡಿಕ್ಕಿಲ್ಲ ಬಂದವರಲ್ಲಿ ಯುದ್ಧ ಮಾಡಿ ಆದ್ರೆ ನಿಮ್ಮನ್ನು ಯುದ್ಧ ಮಾಡ್ಬೋದು ನಮ್ಗೆ ಒಂದು ಅಪ್ಪನೇ ಆಗಿದೆ ಹೋಗಿ ಹೇಳ ಏನು ಜೋರು ಮಾಡಿ ಹೇಳುದಿಲ್ಲ ಇವತ್ತು ಜೋರು ಮಾಡಿದ್ರೆ ಆಗುತ್ತೆ ಇವತ್ತು ನಿಮಗೆ ಜೋರು ಮಾಡದಿದ್ರೆ ಇವತ್ತು ನಿಮ್ಮನ್ನು ನಾನು ಸುಮ್ಮನೆ ಬಿಟ್ಟೆ ನನಗೆ ಮತ್ತೆ ಸರಿ ಆಗುದಿಲ್ಲ ಇವತ್ತಿಗೆ ಕೊಟ್ಟೆ ಆಯ್ತು ಅಲ್ಲ ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ನಾನೇ ಜರತೆ ನಿನಗೆ ನಿನಗೆ ಕಾಲು ನೋವಾ? ಕಾಲು ನೋವು? ತುಂಬ ದಿವಸ ನಿನಗೆ ನಿಜ ಅಲ್ಲ ನಡೆಯುವಾಗಲೇ ಗೊತ್ತಾಗ್ತದೆ ಕಾಲು ನೋವು ಅಂತ. ಮತ್ತೆ ಸರಿ ಹೇಳಿಕ್ಕೆ ನೋಡಿದಿರಲ್ಲ ಬಂದವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ಕಳುಹಿಸಿದ್ದೆ ನಿಜ ಇವರ ಹಿಂದೆ ನಮ್ಮನ್ನು ಎದುರಿಸುವುದಕ್ಕಾಗಿ ಯಾರು ಬರುತ್ತಾರೆ ಕಾಯ್ತಾರೆ